ಬಳ್ಳಾರಿ ನಗರದ 3ನೇ ವಾರ್ಡ್ನ ಬೆಂಗಳೂರು ರಸ್ತೆಯಲ್ಲಿರುವ ಸುಮಾರು 11 ಎಕರೆ ಖಬರಸ್ಥಾನ ಭೂಮಿಯನ್ನ ನಕಲಿ ದಾಖಲೆಗಳ ಮೂಲಕ ಅಕ್ರಮವಾಗಿ ಹಸ್ತಾಂತರಿಸಲು ಯತ್ನ ನಡೆದಿದೆ ಎಂದು ಬಳ್ಳಾರಿ ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕ ಶ್ರೀನಿವಾಸ್ ಮೋತ್ಕರ್ ಗಂಭೀರ ಆರೋಪ ಮಾಡಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಬಂಧಿತ ಆಸ್ತಿಗೆ ಸಂಬಂಧಿಸಿ ಪ್ರಭಾವತಿ ಅವರ ಹೆಸರಿನಲ್ಲಿ ಫಾರಂ ನಂಬರ್ 2 ಅನ್ನು ಕೃತಕವಾಗಿ ಸೃಷ್ಟಿಸಿ ನಿವೇಶನವನ್ನು ಅಕ್ರಮವಾಗಿ ಪರಭಾರೆ ಮಾಡಲಾಗಿದೆ ಎಂದು ಹೇಳಿದರು. ಈ ಪರಭಾರಕ್ಕೆ ಯಾವುದೇ ಲಿಂಕ್ ದಾಖಲೆಗಳಿಲ್ಲದೆ ಇದ್ದು ಪಾಲಿಕೆಯ ನಿಯಮಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಲಾಗಿದೆ ಎಂದು ಆರೋಪಿಸಿದರು. ಪಾವತಿಸಬೇಕಾದ ಶುಲ್ಕವನ್ನು ಸಹ ಸರಿಯಾಗಿ ಪಾವತಿಸಿಲ್ಲ. ಒಟ್ಟು 3,442 ರೂಪಾಯಿ ಮೊತ್ತ ಪಾವತಿಸಿದಂತೆ ದಾಖಲೆ ಮಾಡಿದರೂ ಅದನ್ನು ಇನ್ನೂ ಬಾಕಿ ಎಂದು ತೋರಿಸಿರುವುದು ಅನುಮಾನಾಸ್ಪದವಾಗಿದೆ. ಇಂತಹ ಕ್ರಮಗಳ ಮೂಲಕ ಸರ್ಕಾರಿ ಹಾಗೂ ಖಾಸಗಿ ಭೂಮಿಯನ್ನು ಅಕ್ರಮವಾಗಿ ಮಾರಾಟ ಮಾಡುವ ಮೂಲಕ ಸರ್ಕಾರಕ್ಕೆ ಮೋಸ ಮಾಡಲಾಗುತ್ತಿದೆ ಎಂದು ಅವರು ದೂರಿದರು. ಪ್ರಕರಣದಲ್ಲಿ ಪಾಲಿಕೆಯ ಕಾರ್ಯನಿರ್ವಹಿಸುತ್ತಿರುವ ಕಂದಾಯ ಆಯುಕ್ತ ನಂದೀಶ್ ಹಾಗೂ ಪಾಲಿಕೆ ಆಯುಕ್ತ ಮಂಜುನಾಥ್ ಅವರ ಪಾತ್ರದ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ ಅವರು, ಮಹಾನಗರ ಪಾಲಿಕೆ ಆಯುಕ್ತರು ನಗರ ಶಾಸಕ ಭರತ್ ರೆಡ್ಡಿ ಅವರ ಪ್ರಭಾವದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ವಿಷಯದ ಕುರಿತು ತಕ್ಷಣ ಸಮಗ್ರ ತನಿಖೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಧಿಕಾರಿಗಳು ನಿಯತ್ತಿನಿಂದ ಕಾರ್ಯನಿರ್ವಹಿಸದಿದ್ದರೆ ಮುಂದಿನ ದಿನಗಳಲ್ಲಿ ಪಾಲಿಕೆ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. 11.5 ಎಕರೆ ಇಲ್ಲೀಗಲ್ ಆಗಿ ಕಬ್ರಸ್ತಾನ್ದು ಚೇಂಜ್ ಮಾಡಿದ್ದಾರೆ, ಫಾರಂ 2 ಕೊಟ್ಟಿದ್ದಾರೆ. ಎಲ್ಲಿ ನರೇಶ್ ಅಂತ ಹೇಳಿ RI ಸೆಕೆಂಡ್ ಝೋನ್, ಅಲ್ಲಿಂದ ವೆಂಕಟೇಶ್ ಅಂತ ARO ಸೆಕೆಂಡ್ ಝೋನ್, ಅಲ್ಲಿಂದ ಮತ್ತೆ 3ನೇ ಝೋನ್ ಹೋಗ್ತದೆ. 3ನೇ ಝೋನ್ ಅಲ್ಲಿ ಕ್ರಿಯೇಟ್ ಆಗ್ತದೆ. ಲಕ್ಷ್ಮೀನಾರಾಯಣ ಮೇಲೆ 3rd ಝೋನ್ ಅಲ್ಲಿ ಪ್ರಭಾರಿ RI ಇದ್ದಾರೆ. ಅವರು ಇಶ್ಯೂ ಮಾಡ್ತಾರೆ. ಇಶ್ಯೂ ಮಾಡಿ DCR ನಂದೀಶ್ ಅವ್ರ ಹತ್ರ ಫೈನಲ್ ಆಗಿ ಬಂದು ಅಲ್ಲಿಂದ ಇಶ್ಯೂ ಆಗ್ತದೆ. ಅದು ಬಂದ್ಬಿಟ್ಟು ಕೇಳಿದ್ರಿ, ಅದು ಕೊಡೋದು ಒಂದು, ಆಮೇಲೆ ಇನ್ನೊಬ್ಬರದ್ದು ಇದು ಹಾಕ್ತಾರೆ, ಏನು ಸ್ವೀಕೃತಿ ಬೇರೆಯವ್ರದ್ದು ಅದೇ ನಂಬರ್ ಹಾಕ್ತಾರೆ, ಇದೇ ನಂಬರ್ ಹಾಕ್ತಾರೆ. ಇಲ್ಲಿ ಶಿವಕುಮಾರ್ ಅನ್ನೋ ಒಂದು ಸ್ವೀಕೃತಿ ಹಾಕಿ ಅದೇ ಡೇಟ್ ಆಗಿ ಬರೀ 3,442 ರೂಪಾಯಿ ಕಟ್ತಾರೆ. 11.5 ಎಕರೆಗೆ ಲಕ್ಷಗಳು ಬರ್ತಾರೆ ಕಾರ್ಪೊರೇಷನ್. ಅದು ಒಂದು ಫ್ರಾಡ್. ಆಮೇಲೆ ಎಲ್ಲ ನಾಟ್ ಅಪ್ಲಿಕಬಲ್. ಇಲ್ಲೆಲ್ಲ ಎಲ್ಲಿ ಡೀಟೇಲ್ಸ್ ಇಲ್ಲ, ಎಲ್ಲಿಂದ ಖಾತೆ, ಎಲ್ಲಿಂದ ವರ್ಗಾವಣೆ, ಏನ್ ಡೀಟೇಲ್, ಯಾವ ಆಸ್ತಿ ಎಲ್ಲಿಂದ ಅನ್ನೋದು ಎಲ್ಲ ನಿಲ್ಕೊಟ್ಟು ಅದನ್ನ ಅದ್ರ ಬಗ್ಗೆ ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ. ಅದು ನಿಮ್ಗೆ ಮಾಡಿದಕ್ಕೆ ಮೇನ್ ಕಾರಣ ಅವರು ನಂದೀಶ್ ಎಲ್ಲ ಆಕ್ಷನ್ ತಗೋಬೇಕು ಅನ್ನೋದು ನನ್ನ ಇದು. ಹಿಂಗೆ ಬೇರೆ ಟ್ರಾನ್ಸ್ಫರ್ಸ್ ಹಂಗೆ ಮಾಡಿದ್ದಾರೆ. ಆಮೇಲೆ TV ಮೀಟಿಂಗ್ ಕೂಡ ಪೋಸ್ಟ್ಪೋನ್ ಮಾಡಿದ್ದಾರೆ. 11 ತಿಂಗಳು 8-9 ತಿಂಗಳು ಆಯ್ತು, ಇಷ್ಟೊಂದು ಜನರಲ್ ಬಾಡಿ ಇಲ್ಲ. ಈಗ ಬಳ್ಳಾರಿ ಜನಗಳು ಏನ್ ಮಾಡ್ಬೇಕು ಹೇಳಿ, ಡೆವಲಪ್ಮೆಂಟ್ ಆಗಲ್ಲ. ಹಿಂಗೆ ಎಲ್ಲ ಯಾರ ಮನೆ ಆಸ್ತಿ ಯಾರ್ಯಾರ ಟ್ರಾನ್ಸ್ಫರ್ ಆದ್ರೆ ಇನ್ನು ನೆಕ್ಸ್ಟ್ ಜನಗಳು ತಮ್ಮ ಆಸ್ತಿ ಹುಷಾರ್ ನೋಡ್ಕೋಬೇಕಾಗ್ತದೆ. ಪರಿಸ್ಥಿತಿ ಉಂಟಾಗಿದೆ. ಇದು ಆಸ್ತಿ ಬಂದು ಕಬ್ರಸ್ತಾನ್ ಯಾರೋ ಬೇರೆ ಲೇಡಿ ಮೇಲೆ ಆಗಿದೆ, ಪ್ರಭಾವತಿ ಅನ್ನೋದ್ರ ಮೇಲೆ ಆಗಿದೆ. ಆಗ್ಲಿ ಹೌದು, ಈಗ ಇಲ್ಲಿ ಆದ್ರೂ ಕೂಡ ಅದ್ರ ಡೀಟೇಲ್ಸ್ ಬೇಕಲ್ಲ, ಅದು ಯಾರು ಏನು ಅದ್ರ ಏನನ್ನ ಡೀಟೇಲ್ಸ್ ಇದ್ರೆ ಮಾಡಿದ್ರು ಓಕೆ. ಮಾಡಿದ್ರು ಇದು ಯಾವ್ದೋ ನಂಬರ್ ಇಲ್ಲಿದ ಹಳೆ ಯಾರೋ ಶಿವಕುಮಾರ್ ಅದನ್ನ ಇದಕ್ಕೆ ಚಲನ್ ಕಟ್ಟಿ ಇದು ಮಾಡ್ತಾರೆ. ಅದು ಎಷ್ಟು ನ್ಯಾಯಬದ್ಧವಾಗಿ ಇದ್ರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತೆ ಇವರು ನಮ್ಮ ನಗರ ಪಾಲಿಕೆ ಪೌರಾಡಳಿತ ಮಂತ್ರಿ ಇದಾರಲ್ಲ ಬೈರತಿ ಸುರೇಶ್ ಅವರು ಕೂಡ ತಿಳ್ಕೋಬೇಕು. ಏನಂದ್ರೆ ನೀವು ದಯವಿಟ್ಟು ಕಾರ್ಪೊರೇಷನ್ ಹ್ಯಾಂಡ್ಗಳು ಹಾಕ್ಬೇಕು. ನೀವು ಅಡ್ಮಿನಿಸ್ಟ್ರೇಷನ್ ರೆವಿನ್ಯೂ ಹ್ಯಾಂಡ್ ಹಾಕಿದ್ರೆ ಕಾರ್ಪೊರೇಷನ್ ಆಗಲ್ಲ. ಕಾರ್ಪೊರೇಷನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಆಫೀಸರ್ಸ್ ಹಾಕಿದ್ರೆ, ಕಾರ್ಪೊರೇಷನ್ ಹ್ಯಾಂಡ್ ಹಾಕಿದ್ರೆ ಅವ್ರ ನಾಲೆಜ್ ಇರ್ತೀವಿ. ನೀವೆಲ್ಲ ರೆವಿನ್ಯೂ ಅವ್ರನ್ನ ತಂದು ಇಲ್ಲಿ ಹಾಕಿದ್ರೆ ಅವ್ರಿಗೆ ಕಂಪ್ಲೀಟ್ ಕಾರ್ಪೊರೇಷನ್ ಬಗ್ಗೆ ಗೊತ್ತಿರಲ್ಲ. ಕಾರ್ಪೊರೇಷನ್ ಇದ್ರೆ ಅವ್ರ ಹಾಕಿದ್ರೆ ಒಳ್ಳೇದಾಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ